ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ತಲೆ ಕುಕಿಂಗ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಸೋಯಾಬೀನ್ ಮಂಜೂರಿ. ಗೋಬಿ ಮಂಜೂರಿ ನೋಡಿರ್ತೀರಾ, ಮಶ್ರೂಮ್ ಮಂಜೂರಿ ನೋಡಿರ್ತೀರಾ. ಸೋಯಾಬೀನ್ ಮಂಜೂರಿ ಹೆಂಗ್ ಮಾಡೋದಂತ ನೋಡೋಣ ಬನ್ನಿ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಗಾಯ್ಸ್, ಮನೆಯಲ್ಲಿರೋ ಐಟಮ್ ಅಲ್ಲಿ ಸೋಯಾಬೀನ್ ಮಂಜೂರಿ ಟೇಸ್ಟಿಯಾಗಿನೂ ಹೆಲ್ತಿಯಾಗಿನೂ ಬರೀ 15 ಮಿನಿಟ್ಸ್ ಅಲ್ಲಿ ಹೆಂಗ್ ಮಾಡೋದಂತ ನೋಡೋಣ ಬನ್ನಿ. ಸೋಯಾಬೀನ್ ಮಂಜೂರಿ ಮಾಡಕ್ಕೆ ಸೋಯಾಬೀನ್ಸ್ ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಟ್ಲು ಇಟ್ಟಿದ್ದೀನಿ. ಆ ಬಟ್ಲಿಗೆ 2 ಕಪ್ ಅಷ್ಟು ನೀರು ಹಾಕೊಳ್ತೀನಿ. ನೀರು ಬಿಸಿ ಆದ್ಮೇಲೆ 1 ಕಪ್ ಅಷ್ಟು ಸೋಯಾಬೀನ್ಸ್ ಹಾಕೊಳ್ಳೋಣ. 5 ಮಿನಿಟ್ಸ್ ಆದ್ಮೇಲೆ ಈ ಸೋಯಾಬೀನ್ಸ್ ಅಲ್ಲಿ ಇರೋ ನೀರೆಲ್ಲ ಡ್ರೈನ್ ಮಾಡಿ ತಗೊಂಡ್ರೆ ಸೋಯಾಬೀನ್ಸ್ ರೆಡಿ ಆಗಿರುತ್ತೆ. ಈಗ ಈ ಸೋಯಾಬೀನ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲ ರೆಡಿ ಮಾಡೋಕ್ಕೆ ಒಂದು ಕಪ್ಪಲ್ಲಿ 2 ಸ್ಪೂನ್ ಅಷ್ಟು ಮೈದಾ ಹಾಕ್ಕೊಳ್ಳೋಣ. 2 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ. ಈ ಮೈದಾನು ಈ ಕಾರ್ನ್ಫ್ಲವರು ಈ ಸೋಯಾಬೀನ್ಸ್ಗೆ ಒಂದು ಒಳ್ಳೆ ಬೈಂಡಿಂಗ್ ಏಜೆಂಟ್ ಕೊಡುತ್ತೆ. ನೆಕ್ಸ್ಟು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ನಿಮಗೆ ಬೇಕಾಗಿದ್ದರೆ ನಿಮ್ಮ ಖಾರದ ತಕ್ಕಷ್ಟು ನೀವು ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ 1 ಸ್ಪೂನ್ ಅಷ್ಟು ಮಟನ್ ಮಸಾಲ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಆಮೇಲೆ ಅದೇ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲನು ಹಾಕೊಳ್ಳೋಣ. ಸೊ ಸೋಯಾಬೀನ್ಸ್ ನ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಬೇಕಾಗಿರೋ ಮಸಾಲ ಇಷ್ಟೇನೆ. ಈ ಮಸಾಲಾನ ಈಗ ನಾವು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ತರಬೇಕು. ಪೇಸ್ಟ್ ಕನ್ಸಿಸ್ಟೆನ್ಸಿ ಬಂದಾದ್ಮೇಲೆ ರೆಡಿ ಮಾಡ್ಕೊಂಡಿರೋ ಸೋಯಾಬೀನ್ಸ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದ್ಮೇಲೆ ಒಂದು 2 ಮಿನಿಟ್ಸ್ ಆಗಲಿ. ಸೊ ಅದಕ್ಕೆ ಮಸಾಲ ಎಲ್ಲ ಚೆನ್ನಾಗಿ ಸೇರಬೇಕು. ನೆಕ್ಸ್ಟು ಈ ಸೋಯಾಬೀನ್ಸ್ನ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋಕ್ಕೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಈ ಮ್ಯಾರಿನೇಟ್ ಮಾಡ್ಕೊಂಡಿರೋ ಸೋಯಾಬೀನ್ಸ್ನ ಈ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಡೀಪ್ ಫ್ರೈ ಮಾಡಬೇಕು. ಸೊ ಗೋಲ್ಡನ್ ಬ್ರೌನ್ ಕಲರ್ ಬಂದಾಯಿತು. ಸೊ ಸೋಯಾಬೀನ್ಸ್ ರೆಡಿ. ನೆಕ್ಸ್ಟು ಈ ಸೋಯಾಬೀನ್ಸ್ ಮಂಜೂರಿ ಮಾಡೋಕ್ಕೆ ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಸೊ ಗ್ರೇವಿ ಮಾಡೋಕ್ಕೆ ನಾನು ಫ್ರೈ ಮಾಡ್ಕೊಂಡಿರೋ ಕಡಾಯಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಕಡಾಯಿಗೆ 3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ 2 ಮೀಡಿಯಮ್ ಸೈಜ್ ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆದಮೇಲೆ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಈಗ ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ 1 ಸ್ಪೂನ್ ಅಷ್ಟು ಮಟನ್ ಮಸಾಲ ಹಾಕ್ಕೊಳ್ಳೋಣ. ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ಳೋಣ. ನೆಕ್ಸ್ಟು 2 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಫೋರ್ ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ಕೊಳ್ಳೋಣ. ನಿಮಗೆ ಇನ್ನೂ ಸ್ವೀಟ್ ಫ್ಲೇವರ್ ಬೇಕು ಅಂದರೆ ಇನ್ನೂ 2 ಸ್ಪೂನು ನೀವು ಎಕ್ಸ್ಟ್ರಾ ಹಾಕೋಬೋದು. ಸೊ ಗ್ರೇವಿಗೆ ಬೇಕಾಗಿರೋ ಐಟಮ್ ಇಷ್ಟೇ. ಒಂದು ಬೌಲ್ಗೆ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಗ್ರೇವಿ ಮಿಕ್ಸ್ಚರ್ಗೆ ನಾವು ಈ ಕಾರ್ನ್ಫ್ಲವರ್ ನೀರನ್ನ ಹಾಕ್ಕೊಳ್ಳೋಣ. ಸೊ ಇದು 2 ಮಿನಿಟ್ಸ್ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದರೆ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ. ಲಾಸ್ಟಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ಗೋಬಿ ಮಂಚೂರಿನ ಈ ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಹಿಂಗೆ ಮಿಕ್ಸ್ ಮಾಡಿದ್ರೇ ಸಾಕು, ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಲಾಸ್ಟ್ ಕಟ್ ಮಾಡ್ಕೊಂಡಿರೋ ಕೊರಿಯಾಂಡರ್ ಲೀಫ್ ಇದ್ರ ಮೇಲೆ ಗಾರ್ನಿಷ್ ಮಾಡಿದ್ರೆ ಸೋಯಾಬೀನ್ ಮಂಚೂರಿ ರೆಡಿ. ಟೇಸ್ಟ್ ಮಾಡಿದ್ರೆ ಒನ್ ಮೋರ್ ಅನ್ಬೇಕು. ಗೊತ್ತಲ್ಲ, ಒನ್ ಮೋರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಟಾಟಾ.